ಡಿಸೆಂಬರ್ 8ರಿಂದ 19ರವರೆಗೆ ಚಳಿಗಾಲ ಅಧಿವೇಶನ. ಪ್ರತ್ಯೇಕ ಉತ್ತರ ಕರ್ನಾಟಕದ ರಾಜ್ಯದ ಬೇಡಿಕೆಯನ್ನು ಕರ್ನಾಟಕ ವಿಧಾನಸಭೆಯ ಸಭಾಧ್ಯಕ್ಷ ಯುಟಿ ಖಾದರ್ ತಳ್ಳಿಹಾಕಿದ್ದಾರೆ. ಶುಕ್ರವಾರ ನಗರದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ನಾವು ಯಾವಾಗಲೂ ಸಕಾರಾತ್ಮಕ ಚಿಂತನೆಗಳನ್ನು ಮಾಡಬೇಕು. ಕರ್ನಾಟಕ ಒಂದು, ಭಾರತ ದೇಶ ಒಂದು. ಉತ್ತರ ಕರ್ನಾಟಕ ಭಾಗಕ್ಕೆ ಅನ್ಯಾಯವಾಗಿದ್ದರೆ ನಾವೆಲ್ಲರೂ ಸೇರಿ ಮುಂಬರುವ ಅಧಿವೇಶನದಲ್ಲಿ ಚರ್ಚಿಸಿ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳೋಣ ಎಂದು ಭರವಸೆ ನೀಡಿದರು. ಡಿಸೆಂಬರ್ 8ರಿಂದ ಡಿಸೆಂಬರ್ 19ರವರೆಗೆ ಬೆಳಗಾವಿಯಲ್ಲಿ ಚಳಿಗಾಲ ಅಧಿವೇಶನ ನಡೆಯಲಿದೆ. ಸರ್ಕಾರ ಮತ್ತು ಪ್ರತಿಪಕ್ಷಗಳು ಒಟ್ಟಾಗಿ ಚಳಿಗಾಲದ ಅಧಿವೇಶನ ನಡೆಸಿಕೊಂಡು ಹೋಗಬೇಕು. ಉತ್ತರ ಕರ್ನಾಟಕದ ಭಾಗದ ಸಮಸ್ಯೆಗಳಿಗೆ ಮುಕ್ತಿ ನೀಡಲು ಈ ಅಧಿವೇಶನ ಸಹಕಾರಿಯಾಗಬೇಕು ಎಂದರು. ಇದೇ ವೇಳೆ ಕಬ್ಬು ಬೆಳೆಗಾರರ ಸಮಸ್ಯೆಗಳ ಕುರಿತು ಪ್ರಸ್ತಾಪಿಸಿದ ಸ್ಪೀಕರ್, ಬೆಳಗಾವಿ ಅಧಿವೇಶನದಲ್ಲಿ ಕಬ್ಬು ಬೆಳೆಗಾರರ ಸಮಸ್ಯೆಗಳ ಮೇಲೆ ಬೆಳಕು ಚೆಲ್ಲಲಾಗುವುದು. ಆಡಳಿತ ಮತ್ತು ಪ್ರತಿಪಕ್ಷಗಳು ಒಟ್ಟಾಗಿ ಈ ಸಮಸ್ಯೆಗಳನ್ನು ಬಗೆಹರಿಸಲು ಶ್ರಮಿಸಬೇಕು ಎಂದು ತಿಳಿಸಿದರು. ಚುನಾವಣೆ ಆಗಿದೆ, ಅವರು ಗೆದ್ದಿದ್ದಾರೆ ಅಂತ ಮತ್ತೆ ನಮಗೆ ಗೊತ್ತಿದೆ. ಅದು ಏಕೆ ಆಯಿತು, ಏನಾಯ್ತು, ಬಹುಶಃ ಅದನ್ನು ನಾನೇನು ವಿಶ್ಲೇಷಣೆ ಮಾಡಲಿಕ್ಕೆ ನಾನು ಹೋಗುದಿಲ್ಲ. ವಿಂಟರ್ ಸೆಷನ್ ಡಿಸೆಂಬರ್ 8ರಿಂದ ಡಿಸೆಂಬರ್ 19ರವರೆಗೆ ಬೆಳಗಾಂನಲ್ಲಿ ಇವತ್ತು ಅಧಿವೇಶನ ನಡೆಯಲಿಕ್ಕಿದೆ. ಬಹುಶಃ ನನಗೆ ವಿಶ್ವಾಸ ಇದೆ, ಸರ್ಕಾರ ಪ್ರತಿಪಕ್ಷ ಎಲ್ಲರೂ ಕೂಡ ಒಟ್ಟಾಗಿ ಒಂದು ಅತ್ಯುತ್ತಮವಾದ ಅಧಿವೇಶನ ನಡೆಸಿ ಇಡೀ ಕರ್ನಾಟಕ ರಾಜ್ಯ, ಉತ್ತರ ಕನ್ನಡ ಜಿಲ್ಲೆಗೆ ಹೆಚ್ಚಿನ ಪ್ರಯೋಜನಕಾರಿಯಾಗುವ ನಿರ್ಣಯಗಳಲ್ಲಿ ಖಂಡಿತವಾಗಿ ಬರುತ್ತದೆ. ಪ್ರತಿ ಸಂದರ್ಭದಲ್ಲಿ ಉತ್ತರ ಕರ್ನಾಟಕ ಸಂಬಂಧಪಟ್ಟಂತೆ ಚರ್ಚೆ ಆಗ್ಬೇಕಂತ ಹೇಳಿ ಬೆಳಗಾವಿ ಅಧಿವೇಶನ ಮಾಡ್ತಾರೆ, ಬಟ್ ಅಲ್ಲಿ ಏನೂ ಆಗೋದಿಲ್ಲ. ಸೊ ಹಂಗಾಗಿ ಈಗ ಪ್ರತ್ಯೇಕ ರಾಜ್ಯದ ಕೂಗು ಕೂಡ ಜಾಸ್ತಿ ಆಗ್ತಾ ಇರೋದು. ನೋಡಿ, ನಾವು ಯಾವಾಗಲೂ ಸಕಾರಾತ್ಮಕ ಚಿಂತನೆ ಇರಬೇಕು. ಎಲ್ಲ ಅಧಿವೇಶನದಲ್ಲಿಯೂ ಕೂಡ ಉತ್ತರ ಕನ್ನಡಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲ ಸದಸ್ಯರು, ಆಡಳಿತ ಪಕ್ಷ ಸದಸ್ಯರು, ಪ್ರತಿಪಕ್ಷ ಸದಸ್ಯರು ಎಲ್ಲ ಚರ್ಚೆ ಇವತ್ತು ಮಾಡ್ತಾರೆ. ಸಮರ್ಪಕವಾದ ಉತ್ತರ ಸರ್ಕಾರ ಇವತ್ತು ಕೊಡ್ತದೆ. ಹಲವಾರು ಯೋಜನೆ ಕೂಡ ಜಾರಿ ಇವತ್ತು ಆಗ್ತದೆ. ಅಂಥದ್ದೇನಾದರೂ ಆಗದಿದ್ದಲ್ಲಿ ಅದಕ್ಕಾಗಿ ಅಧಿವೇಶನ ಮತ್ತೆ ಕರೆಯುವುದು, ಇಲ್ಲಿ ಮತ್ತೆ ಅದು ಚರ್ಚೆ ಮಾಡ್ಬೋದು. ಶಾಸಕರಿಗೆ ಮತ್ತು ಜನಪ್ರತಿನಿಧಿಗಳಿಗೆ ಅದು ವಿಧಾನಸಭೆಯಲ್ಲಿ ಚರ್ಚೆ ಮಾಡೋದೆಲ್ಲ ಅವಕಾಶಗಳಿದೆ. ಕಳೆದ ವಿಧಾನಸಭೆಯಲ್ಲಿ ಬೆಳಗಾವಿ ಅಧಿವೇಶನ ಈ ರೀತಿ ಆಯಿತು, ಏನಾಗಿದೆ, ಯಾಕೆ, ಎಷ್ಟು ಕೆಲಸ ಆಗಿದೆ, ಯಾವ್ದು ಆಗಲಿಲ್ಲ, ಅದನ್ನೆಲ್ಲ ಚರ್ಚೆ ಮಾಡೋದು ಅವಕಾಶವೇ ಇವತ್ತು ಅಧಿವೇಶನ ಒಂದು ಸ್ವರ್ಣ ಅವಕಾಶದಲ್ಲಿ ಸಿಕ್ಕಿದ್ದು. ಅಲ್ಲಿ ಬಂದು ಅದನ್ನೆಲ್ಲ ಚರ್ಚೆ ಮಾಡಬೇಕು. ಮತ್ತು ಖಂಡಿತ ಪ್ರತಿಯೊಂದು ಅಧಿವೇಶನದಲ್ಲಿ ಕೂಡ ಉತ್ತಮವಾದ ನಿರ್ಣಯಗಳು, ಉತ್ತಮವಾದ ಕಾನೂನುಗಳು ಜನರ ಪರವಾಗಿ ಬಂದಿದೆ ಅಂತ ಹೇಳಿಕ್ಕೆ ಬಯಸ್ತೇನೆ. ಇದು ಕರ್ನಾಟಕ ಒಂದು, ಭಾರತ ದೇಶ ಒಂದು. ಇದನ್ನು ಯಾರಿಂದಲೂ ಪರಿಹಾರ ಮಾಡಲಿಕ್ಕೆ ಆಗುವುದಿಲ್ಲ. ಕೆಲವೊಮ್ಮೆ ಕೆಲವೊಂದು ಪತ್ರ ಅದಕ್ಕೆ ನಾವು ಮಾನ್ಯತೆ ಕೊಡಬೇಕಂತಿಲ್ಲ. ಕರ್ನಾಟಕ ಯಾವಾಗಲೂ ಕೂಡ ಕನ್ನಡಿಗರ ಒಂದು, ಕರ್ನಾಟಕ ಒಂದು, ಎಲ್ಲರೂ ಒಗ್ಗಟ್ಟಾಗಿರ್ತೇವೆ, ಒಗ್ಗಟ್ಟಾಗಿದ್ದಾರೆ. ಅವರು ಯಾಕೆ ಬರ್ದಿದ್ದಾರೆ ಅವರಿಗೆ ಗೊತ್ತಿರೋ ವಿಚಾರ. ಆಡಳಿತ ಪಕ್ಷ ಶಾಸಕರೇ ಬರ್ತಾರೆ ಅದು ನೋಡಿ, ನನಗೆ ಆಡಳಿತ ಪಕ್ಷ ಶಾಸಕರು ಒಂದೇ, ನನಗೆ ಪ್ರತಿಪಕ್ಷ ಶಾಸಕರು ಕೂಡ ಒಂದೇ. ಆ ಆಡಳಿತ ಪಕ್ಷ ಶಾಸಕರು ಬರ್ದಿದ್ದ ಆ ಪಕ್ಷದ ನಾಯಕರ ಬಗ್ಗೆ ಚರ್ಚೆ ಮಾಡುವ, ಯಾಕೆ ಬರ್ದಿದ್ದಾರೆ ಅಂತ ಹೇಳಿ. ಸಮಸ್ಯೆ ಡೇ ಬೈ ಡೇ ಜಾಸ್ತಿ ಐತೆ. ಬಾಗಲಕೋಟೆ ಅಧಿವೇಶನ ಏನಾದ್ರು ಒಂದು ಖಂಡಿತವಾಗಿ ಅದನ್ನು ಸರ್ಕಾರ ಮತ್ತು ಇಡೀ ನಮ್ಮೆಲ್ಲ ಪ್ರತಿಪಕ್ಷ ಮತ್ತು ಸರ್ಕಾರ ಎಲ್ಲರೂ ಸೇರಿ ಅದನ್ನು ಕಬ್ಬಿನ ಬೆಳೆಗಾರರ ಸಮಸ್ಯೆ ಬಗೆಹರಿಸಬೇಕು. ಎಲ್ಲರೂ ಕೂಡ ನೆಮ್ಮದಿಯ ಒಂದು ವಾತಾವರಣ ನಿರ್ಮಾಣ ಮಾಡಿಸುವಂತ ಜವಾಬ್ದಾರಿ ಇವತ್ತು ಎಲ್ಲರಿಗೂ ಕೂಡ ಇದೆ, ಜನಸಾಮಾನ್ಯ ಕೂಡ ಇದೆ. ಎಲ್ಲರೂ ಕೂಡ ಸಹಕಾರ ಪ್ರತ್ಯೇಕ ಸಮಯ ಇಂತಿಷ್ಟು ಅಂತ ನಿರ್ಧಾರ ಏನಾದ್ರು ಮಾಡಿದಾರ? ಪ್ರತಿ ಸಾರಿ ಕೇಳ್ತಾರೆ, ಪ್ರತಿ ಸಲ ಕೇಳ್ತಾರೆ. ಉತ್ತರಕ್ಕೆ ಸಪರೇಟ್ ಆಗಿ ನಾವು ಕೊಡ್ತೇವೆ. ಇದು ಒಂದು ಅಧಿವೇಶನ ಇಡೀ ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟಾಗ ನಡೆಯುವಂಥದ್ದು. ಅದರಲ್ಲಿ ಬೆಳಗಾಂ ನಡೆಯುವಂಥ ಅಧಿವೇಶನದ ಒಂದು ಹೆಚ್ಚಿನ ಅವಕಾಶಗಳು ಉತ್ತರ ಕರ್ನಾಟಕಕ್ಕೆ ಇದೆ. ಅದಕ್ಕೆ ನಾವು ಬೆಳಗಾಮಿನ ಒಂದು ವಿಧಾನಸೌಧ ಅಧಿವೇಶನ ಮತ್ತು ವಿಧಾನಸೌಧ ಗಂಭೀರತೆಯನ್ನು ಅದು ಇಡೀ ರಾಜ್ಯಕ್ಕೆ ಸೀಮಿತವಾಗಿರುವಂಥದ್ದು. ಇದು ರಾಜ್ಯಕ್ಕೆ ಚರ್ಚೆ ಮಾಡಿ ಅದರಲ್ಲಿ ಹೆಚ್ಚಿನ ಒತ್ತನ್ನು ಮತ್ತು ಹೆಚ್ಚಿನ ಅವಕಾಶಗಳನ್ನು ಉತ್ತರ ಕರ್ನಾಟಕಕ್ಕೆ ಚರ್ಚೆಗೆ ಮತ್ತು ಉತ್ತರ ಅಭಿವೃದ್ಧಿ ಸಂಬಂಧಪಟ್ಟಾಗೆ ನೀಡಲಾಗುವುದು. ಹಿಂದೆ ಕೂಡ ನೀಡಿದ್ದೇವೆ, ಈ ಸಲ ಕೂಡ ನೀಡ್ತೇವೆ. ವಿಧಾನಸಭೆ ಉಪಸಮಿತಿಗಳೆಲ್ಲ ಇರುತ್ತಲ್ಲ ಸರ್, ಬೇರೆ ಬೇರೆ ಯೋಜನೆಗಳು ಮತ್ತು ಸಂಬಂಧಪಟ್ಟಾಗ ಅವು ಸ್ವಲ್ಪ ನಮ್ಮ ಭಾಗಕ್ಕೆ ಪ್ರವಾಸಗಳು ಕಡಿಮೆ ಮಾಡಿದವ್ರಿಗೆ ಏನಾದ್ರು ಚುರುಕು ಮಾಡಕ್ಕೆ ಏನಾದ್ರು ಮಾಡ್ತೀರಾ ನೀವು ಅಂತ ಈ ಅಧಿವೇಶನ ಹೊರತುಪಡಿಸಿ? ನೀವೊಂದು ಸಲಹೆ ಕೊಟ್ಟಿದ್ದೀರಿ. ನಾನು ಕೂಡ ಎಲ್ಲ ನೂತನವಾಗಿ ಆಗುವಂಥ ಚೇರ್ಮನ್ಗಳ ಸಭೆ ಕರೆಸಿಕೊಂಡು ಕಳೆದ ಸಲ ಎಲ್ಲಿ ಚರ್ಚೆ ಅವರು ಒಂದು ಪ್ರವಾಸ ಹೋಗಿದ್ದಾರೆ.
ಈ ಸಲಹೆಯಲ್ಲಿ ಹೋಗ್ತದೆ ಮತ್ತು ನಿಮ್ಮ ಈ ಸಲಹೆಯನ್ನು ಖಂಡಿತವಾಗಿ ಸಭೆ ಮುಂದೆ ಒಂದು